ಬಟ್ಟೆ ಮಲ್ಲಪ್ಪ ಘಟಕದ ವಾರ್ಷಿಕೋತ್ಸವ ವಿಜೃಂಭಣೆ. ಕಾರ್ಮಿಕರಿಗಾಗಿ ಕೋಆಪರೇಟಿವ್ ಬ್ಯಾಂಕ್ ಪ್ರಸ್ತಾಪ. ಹೊಸನಗರದಲ್ಲಿ ಮಹತ್ವದ ಕಾರ್ಯಕ್ರಮ. ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಒಕ್ಕೂಟದ ವಾರ್ಷಿಕೋತ್ಸವ. ಲೇಬರ್ ಕಾರ್ಡ್ ಮಹತ್ವ ತಿಳಿಸಿದ ಮುಖಂಡರು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಗ್ರಾಮಾಂತರದಲ್ಲಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಬಟ್ಟೆ ಮಲ್ಲಪ್ಪ ಘಟಕದ 1ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೃಷ್ಣಪ್ಪ ಆರ್ ವಹಿಸಿದ್ದು, ಜಿಲ್ಲಾ ಅಧ್ಯಕ್ಷ ಸಂಜಯ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ವೇದಿಕೆ ಮೇಲಿದ್ದ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಮುಖ್ಯ ಅತಿಥಿಗಳಾಗಿ ಸುಂದರ್ ಬಾಬು, ಮಹಾದೇವ ಆಚಾರ್, ಮೊಹಮ್ಮದ್ ಹುಸೇನ್, ಶಂಕರಾಚಾರ್ಯ ಕೆ ಮತ್ತು ರಾಘವೇಂದ್ರ ಬಿಎನ್ ಭಾಗವಹಿಸಿದ್ರು. ಕಾರ್ಯಕ್ರಮವನ್ನ ದಾಮೋದರ್ ಎಸ್ ಆಚಾರ್ಯ ನಿರೂಪಿಸಿದ್ದು, ಶೇಖರ್ ಎಸ್ಎಂ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದ್ರು. ಖಜಾಂಚಿ ಅಫ್ರೋಜ್ ವಾರ್ಷಿಕ ವರದಿಯನ್ನ ವಾಚಿಸಿದ್ರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು. ಅಲ್ಲದೆ ಕಾರ್ಮಿಕರು ಹಾಗೂ ನೂತನ ಪದಾಧಿಕಾರಿಗಳನ್ನ ಗೌರವಿಸಿ ಸನ್ಮಾನಿಸುವ ಮೂಲಕ ಕಾರ್ಯಕ್ರಮವನ್ನ ವಿಶೇಷಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡರು, ಕಾರ್ಮಿಕರ ಹಿತಕ್ಕಾಗಿ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆಯ ಅಗತ್ಯವನ್ನ ಒತ್ತಿ ಹೇಳಿದ್ರು. ತುರ್ತು ಸಂದರ್ಭಗಳಲ್ಲಿ ಕಾರ್ಮಿಕರು ಬಂಗಾರ ಅಥವಾ ವಾಹನವನ್ನ ಅಡವಿಟ್ಟು ಸಾಲ ಪಡೆಯುವ ಪರಿಸ್ಥಿತಿಯನ್ನ ತಪ್ಪಿಸಲು ಈ ಕ್ರಮ ಸಹಾಯಕವಾಗಲಿದೆ ಎಂದು ಹೇಳಿದರು. ಸಂಘಟನೆಯಿಂದ ಈಗಾಗಲೇ 550 ಅಂಗವಿಕಲ ಮಕ್ಕಳಿಗೆ ಬೆಡ್ಶೀಟ್ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದ್ದು, ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿದೆ. ಅಲ್ಲದೆ ಸೇಫ್ಟಿ ಕಿಟ್ಗಳ ವಿತರಣೆಯೂ ನಡೀತಾ ಇದ್ದು, ಅಪಘಾತ ಸಂದರ್ಭಗಳಲ್ಲಿ ಲೇಬರ್ ಕಾರ್ಡ್ ಮೂಲಕ ಸಹಾಯ ದೊರಕುತ್ತಿದೆ. ಪ್ರತಿಯೊಬ್ಬ ಕಾರ್ಮಿಕರು ಲೇಬರ್ ಕಾರ್ಡ್ ಮಾಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಮುಖಂಡರು ಕರೆ ನೀಡಿದ್ರು. ಸಂಘಟನೆಯೊಂದಿಗೆ ಕೈಜೋಡಿಸಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ರು. ತದನಂತರ ನಮ್ಮ ಮಲ್ನಾಡ್ ಸುದ್ದಿ ವಾಹಿನಿಯೊಂದಿಗೆ ಒಕ್ಕೂಟದ ಮುಖಂಡರು ಮಾತನಾಡಿದರು. ಇವತ್ತು ಬಟ್ಟೆ ಮಲ್ಲಪ್ಪದಲ್ಲಿ ಉದ್ಘಾಟನೆ 1ನೇ ವರ್ಷದಾಗಿದೆ. ಇದು ಖುಷಿ ವಿಷಯ. ಯಾಕಂದ್ರೆ ನಮ್ಮ ಕೃಷ್ಣಪ್ಪ ಅವರು ಅಧ್ಯಕ್ಷರಾಗಿ 1 ವರ್ಷ ಆಗಿದೆ. ಅವರಿಗೆ ಒಂದು ಸನ್ಮಾನ ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೂ ಧನ್ಯವಾದ ಹೇಳಕ್ಕೆ ಬಂದಿದ್ದೀವಿ. ಇಡೀ ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ. ಅದೇ ರೀತಿ ನಮ್ಮ ಹೊಸನಗರ ಗ್ರಾಮಾಂತರ ಅಧ್ಯಕ್ಷರಿದ್ದೀವಿ. ಪ್ರತಿಯೊಬ್ಬರು ಕಾರ್ಮಿಕರು ಇವತ್ತು 1 ವರ್ಷದ ವಾರ್ಷಿಕೋತ್ಸವ ಚೆನ್ನಾಗಿ ನಡೀತಿದೆ. ಆಮೇಲೆ ಇದು ಒಂದೇ ಅಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವಾರ್ಡಲ್ಲೂ ಪಂಚಾಯತಿ ಮಟ್ಟದಲ್ಲೂ ನಮ್ಮ ಸಂಘಟನೆ ಎಲ್ಲ ಕಡೆ ಬೆಳೀತಿದ್ದ ಕಾರಣ ಅಂದ್ರೆ ನಮ್ಮ ಇಡೀ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳ ಶ್ರಮದಿಂದ. ಹಾಗಾಗಿ ಇವಾಗ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕ ಒಕ್ಕೂಟ ಪಂಚಾಯತಿ ಮಟ್ಟದಿಂದ ನಮ್ಮ ನಡೀತಾ ಇದೆ. ಅದಕ್ಕೆ ಕಾರಣಕರ್ತ ನಮ್ಮ ಎಲ್ಲಾ ಕಾರ್ಮಿಕರಿಗೂ ಧನ್ಯವಾದ ಹೇಳ್ಕೊಂತೀನಿ. ಮತ್ತೆ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ನೇರವಾಗಿ ನಮ್ಮ ಕಾರ್ಮಿಕರಿಗೆ ಸಿಕ್ಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು ಉದ್ದೇಶಕ್ಕೋಸ್ಕರ ಇಡೀ ನಮ್ಮ ಸಂಘಟನೆ ಎಲ್ಲ ಕಡೆ ಬೆಳೀತಾ ಇದೆ. ಈಗಾಗಲೇ ರೈತ ಸಂಘದಿಂದ ಕೋಆಪರೇಟಿವ್ ಬ್ಯಾಂಕ್ಗಳು ತಮಗೆ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲೂ ದೇಶದಲ್ಲೂ ಇದೆ. ರೈತರಿಗೆ ಅನುಕೂಲಕ್ಕಾಗಿ ಆ ಬ್ಯಾಂಕ್ ಅನ್ನ ಮಾಡಿದೆ. ಸೊ ನಮ್ದು ಶ್ರಮಿಕ ವರ್ಗ, ನಾವ್ ಯಾಕೆ ಮಾಡಬಾರ್ದು? ನಮ್ಮೆಲ್ಲರ ಅನುಕೂಲ, ನಮ್ಮ ಕಾರ್ಮಿಕರ ಅನುಕೂಲ ಆಗಂತ ಒಂದು ಈ ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಮ್ಮೆಲ್ಲರ ಭಾವನೆ. ಹಾಗಾಗಿ ಈಗಾಗಲೇ ಅದನ್ನ ಕ್ರಮವನ್ನ ನಾವು ತಗೊಂಡಿದೀವಿ. ಈಗಾಗಲೇ ಸಂಸದರು, ಶಾಸಕರುಗಳು ಸಹ ನಿಮಗೆ ಯಾವ ರೀತಿ ಸಹಾಯ ಬೇಕು ನಾವೆಲ್ಲರೂ ನಿಮಗೆ ಸಹಾಯ ಮಾಡಕ್ಕೆ ಸಿದ್ಧರಿದ್ದೀವಿ ಅಂತಾನೂ ಹೇಳಿದ್ದಾರೆ. ಇದು ನಮಗೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿಯೂ ಸಹ ನಾವು ಸ್ವಾವಲಂಬನೆ ಬದುಕನ್ನ ಕಟ್ಕೊಳ್ಳಲಿಕ್ಕೆ ಇದೊಂದು ಅವಕಾಶ. ಇದು ನಾವೆಲ್ಲ ಸೇರಿ ಮಾಡೋಂಥ ಒಂದು ಉತ್ತಮ ಕಾರ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಈ ಒಂದು ವರ್ಷದ ಒಂದು ಸಂಭ್ರಮಾಚರಣೆ ಏನಪ್ಪಾ ಅಂದ್ರೆ ಕಾರ್ಮಿಕರಿಗೋಸ್ಕರನೇ ಒಂದು ವೇದಿಕೆ ಸೃಷ್ಟಿ ಮಾಡಿದಂತ ನಮ್ಮ ಮೊದಲನೇದಾಗಿ ಕಾರ್ಮಿಕರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಈ ವೇದಿಕೆಗಳು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾಗಿದ್ವು. ಈಗ ಸಂಘಟನೆಯ ಮೂಲಕ ಕಾರ್ಮಿಕರನ್ನು ಗುರುತಿಸುವಂತ ವ್ಯವಸ್ಥೆ ಈಗ ಕಾರ್ಮಿಕರ ಸಂಘಟನೆಯಿಂದ ಬಂದಿದೆ. ಇಂತಹ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಕಾರ್ಮಿಕರಿಗೆ ಒಂದು ಯಾವ ಶಕ್ತಿ ಬಂದಂಗಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್. ಮೊದಲನೇದಾಗಿ ಸುರಕ್ಷತಾ ಕಿಟ್ಟು ಅದು ಸರ್ಕಾರದಿಂದ ಸೌಲಭ್ಯ ಇದೆ. ನಮ್ಮ ಕಾರ್ಮಿಕರು ಅದನ್ನ ಸರಿಯಾದ ರೀತಿ ಉಪಯೋಗಿಸ್ಕೊಂತ ಇಲ್ಲ. ನಾನು ನೋಡ್ದಂಗೆ ಕಿಟ್ ಎಲ್ಲ ಇಸ್ಕೊಂಡಿದ್ದಾರೆ, ಒಬ್ಬರು ಕೆಲಸ ಮೇಲೆ ಹಾಕೊಂಡು ಕೆಲಸ ಮಾಡ್ತಾ ಇಲ್ಲ. ಒಂದು ಮೊದಲನೇದಾಗಿ ಅದನ್ನ ಸರಿಯಾದ ರೀತಿ ಬಳಕೆ ಮಾಡ್ಕೊಂಡು ಇನ್ನೂ ಯಾರಿಗೆ ಅದನ್ನ ಸಿಕ್ಕಿಲ್ಲ ಅವರಿಗೆ ಸಿಗಂತೆ ಮಾಡಬೇಕು ನಮ್ಮ ಸಂಘ ಅಂತ ಹೇಳಿ ನಾನು ಇದು ಮಾಡ್ತೀನಿ. ಆಮೇಲೆ ಯಾರೇ ಆಗಲಿ ಕ್ವಾಲಿಟಿ ಸರಿ ಇಲ್ಲ ಅನ್ನೋದೊಂದು ಹೇಳ್ತಾ ಇದ್ದಾರೆ. ಅದನ್ನ ನಾವು ಪ್ರತಿಭಟನೆ ಮೂಲಕ ತಿಳಿಸಿದ್ರೆ ಮಾತ್ರ ಅವರು ಅದನ್ನ ಚೇಂಜ್ ಮಾಡ್ತಾರೆ. ಬಿಟ್ರೆ ನಾವು ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಅದು ಯಥಾಸ್ಥಿತಿನೇ ಇರ್ತೈತೆ ಅಂತ ನನ್ನ ಇದು. ಈ ಶಾಲೆಯನ್ನ ಅಭಿವೃದ್ಧಿ ಮಾಡಲಿಕ್ಕೆ
ಒಂದು ಸಹಕಾರ ಮಾಡಿದ್ದೀವಿ. ಮತ್ತು ಕಾರ್ಮಿಕರಿಗೆ ಮತ್ತು ಕಿಟ್ ಏನು ಬರುತ್ತಿದೆ ಅದನ್ನು ನೇರ ತಲುಪಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿದ್ದೀವಿ. ಮತ್ತು ನಮ್ಮ ಜಿಲ್ಲೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಸಹಕಾರ ಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ನಿಮ್ಮ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಂಘಟನೆ ಬಗ್ಗೆ ಸರ್ ನಾವ್ ಹೇಳೋದೇನಪ್ಪಾ ಅಂದ್ರೆ, ಸಹಸ್ರಾರು ಕಾರ್ಮಿಕರು ದುಡಿಯೋದ್ರಲ್ಲೇ ಬಿದ್ದಿದ್ದಾರೆ ಬಿಟ್ರೆ ಆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ತಗೊಳ್ಳಿಕ್ಕೆ ಕಾರ್ಡು ಕೂಡ ಮಾಡ್ಕೊಂಡಿರಲ್ಲ. ಇವತ್ತು ನಮ್ಮ ಈ ಸಂಘಟನೆ ಆದ್ಮೇಲೆ ಹಳ್ಳಿಯಲ್ಲೂ ಕೂಡ ನಾವು ಒಂದು ಸಂಘಟನೆ ಮಾಡಿ ಪ್ರಾಮಾಣಿಕವಾಗಿ ದುಡಿಯುವಂತಹ ಕಾರ್ಮಿಕನಿಗೆ ಕಾರ್ಡ್ ಮಾಡುವುದರ ಜೊತೆಗೆ ಸೌಲಭ್ಯಗಳು, ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ನೇರವಾಗಿ ಅವರ ಒಂದು ಮುಷ್ಟಿಯಲ್ಲಿ ಕೊಡುವಂತ ಕೆಲಸವನ್ನ ನಮ್ಮ ಸಂಘಟನೆ ಮೂಲಕ ಮಾಡಿದೀವಿ. ಇನ್ನೂ ಕೆಲವರು ಎಷ್ಟೋ ಜನ ಕಾರ್ಮಿಕರಿಗೆ ಕಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ, ಅದು ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಅಂತಾನೋ ಇನ್ನೊಂದಕ್ಕೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಕೂಡ ಇಂಥ ಸಂಘ ಸಂಸ್ಥೆಗಳಲ್ಲಿ ಬಂದು ಕಾರ್ಡ್ಗಳನ್ನು ಮಾಡ್ಕೊಂಡು ಅದು ಸೌಲಭ್ಯಗಳನ್ನು ತಾವೇ ತಗೋಬೇಕು. ಅದಕ್ಕೆ ಅಂತಾನೆ ನಮ್ಮ ಸ್ನೇಹಿತರಾದ ಶಂಕರಾಚಾರ್ಯರು ಕೂಡ ಸಂಘಟನೆಯನ್ನ ಬಲಿಷ್ಠಪಡಿಸೋಕ್ಕೋಸ್ಕರ ಈ ಮನುಷ್ಯರು ಇವತ್ತು ತನಕ ನಮ್ಮ ಸಂಘಟನೆಯಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಎಲ್ಲಿದ್ರು ಅರ್ಧ ರಾತ್ರಿಗೆ ಬೇಕಾದ್ರೆ ಹೋಗಿ ಅವ್ರು ಕೆಲಸ ಮಾಡುವಂತ ಒಂದು ಕೆಲಸ ನಾವು ನೋಡಿದೀವಿ ಕಾರ್ಯವೈಖರಿ. ಅವರಿಗೆ ಮೊದಲನೇದಾಗಿ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀವಿ. ಕಾರ್ಡು ಹಲವಾರು ಆಗಿದ್ದಾವೆ, ಅದನ್ನೆಲ್ಲ ಹೊರತುಪಡಿಸಿ ಕಾರ್ಡ್ ಇಲ್ದಿದ್ದಂಥವರಿಗೆ ಕಾರ್ಡನ್ನು ಕೊಡಿಸ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ನೇರ ಕೊಡಿಸ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿದ್ದೀವಿ. ಹಾಗೆ 20-30 ಕಾರ್ಡ್ ಇರೋದನ್ನು ಈಗ ಒಂದು 75-100 ಕಾರ್ಡು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕಾರ್ಡ್ ಮಾಡಲಿಕ್ಕೆ ಒಂದು ಮಾಡಬೇಕಂತೇಳಿ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಎಲ್ಲರ ಸಹಕಾರ ಇರಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ.